ಹಲೋ, ಹೇಗಿದ್ದೀರಪ್ಪ ಎಲ್ಲ? ನಾನು ಒಂದು ಸ್ನ್ಯಾಕ್ಸ್ ಕೊಡ್ತಾಯಿದ್ದೀನಿ ನಿಮಗೆ. ಸ್ನ್ಯಾಕ್ಸ್ ರೆಸಿಪಿ ಇದು ಕ್ಯಾಬೇಜ್ ತೊಗೊಂಡಿದ್ದೀನಪ್ಪ ಒಂದು. ಓಕೆನಾ? ನೋಡಿ, ಒಂದು ಚಿಕ್ಕದು ತೊಗೊಂಡಿದ್ದೀನಿ. ಇದು ಬಂದು ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಬಟಾಣಿ, ಶುಂಠಿ, ಹಸಿಮೆಣಸಿನ್ಕಾಯಿ. ಓಕೆನಪ್ಪ, ಇಷ್ಟೇ. ಮತ್ತು ಇದು ಬಂದು ಮೈದಾ ಮತ್ತು ಕಾರ್ನ್ ಫ್ಲೋರು, ಸ್ವಲ್ಪ ಉಪ್ಪು. ಮೈದಾ, ಕಾರ್ನ್ ಫ್ಲೋರು, ಉಪ್ಪು ಅಷ್ಟೇಪ್ಪ. ಇದಕ್ಕೆ ತುಂಬ ಸಿಂಪಲಾಗಿರುತ್ತೆಪ್ಪ, ಬೇಗನೂ ಆಗುತ್ತೆ. ಓಕೆನಾ? ನೋಡಪ್ಪ, ಸ್ವಲ್ಪ ನೀರಿಗೆ ಉಪ್ಪು ಜಾಸ್ತಿನೇ ಹಾಕ್ಕೊಳ್ಳಿಪ್ಪ. ಇದರಲ್ಲಿ ಸ್ವಲ್ಪ ಕೆಮಿಕಲ್ ಇರುತ್ತೆ, ಎಲ್ಲ ಮೆಡಿಸನ್ನಿಂದ ಏನೂ ಆಗಲ್ಲ. ಇವೆಲ್ಲ ಬೆಳೆಯುವಾಗ ಮೆಡಿಸನ್ ಹಾಕ್ಲೇಬೇಕಪ್ಪ. ಇದನ್ನು ನೋಡಿಪ್ಪ, ಉಪ್ಪು ಮತ್ತು ಅರಿಶಿನ ಹಾಕಿಟ್ಟಿದ್ದೀನಿ. ಇದನ್ನು ಇದಕ್ಕೆ ಹಾಕ್ಕೊಳ್ಳಿ. ಹಾಕಿ ಒಂದು 2 ನಿಮಿಷ ನೆನೆಲಿಕ್ಕೆ ಬಿಟ್ಬಿಡಿ. ಒಂದು 2 ನಿಮಿಷ ಇರಲಿ ಪಾವು ನೀರಿನಲ್ಲಿ. ನೋಡಿ, ಒಂದ್ಸಲಿ ಈ ಥರ ಮಾಡಿ, ಒಂದ್ಸಲ ಈ ಥರ ಮಾಡಿಬಿಟ್ರೆ ಚೆನ್ನಾಗಿ ಒಂದು 2 ನಿಮಿಷ ಇರಲಿಪ್ಪ. ಮತ್ತೆ ಬೇರೆ ನೀರಲ್ಲಿ ತೊಳಿ. ಓಕೆನಾ? ಸ್ವಲ್ಪ ಶುಂಠಿ ಹಾಕ್ಕೊತಾ ಇದ್ದೀನಿ ಮಿಕ್ಸಿಗೆ. ಶುಂಠಿ, ಹಸಿಮೆಣಸಿನ್ಕಾಯಿ ಮಾತ್ರ ಮಿಕ್ಸಿಗೆ ಹಾಕ್ಕೊಳ್ಳಿ. ಬಟಾಣಿ ಬೇಡಪ್ಪ, ಬಟಾಣಿ ನೋಡಿ ಹೀಗೆ ಹಾಕ್ಕೊಂಡಿದ್ದೀನಿ. ಶುಂಠಿ, ಹಸಿಮೆಣಸಿನ್ಕಾಯಿ ಮಾತ್ರ, ಬೆಳ್ಳುಳ್ಳಿನೂ ಹಾಕಲ್ಲಪ್ಪ. ಶುಂಠಿ, ಹಸಿಮೆಣಸಿನ್ಕಾಯಿ. ಓಕೆನಾ? ನೋಡಪ್ಪ, ಕ್ಯಾಬೇಜ್ ಹಾಕ್ತಾಯಿದ್ದೀನಿ ಬಂದಿಗೆ. ಕ್ಯಾಬೇಜ್ ಸ್ವಲ್ಪ ಈ ಥರ ಚೆನ್ನಾಗಿ ಇನ್ನೊಂದು ಸರಿ ನೀರಿನಲ್ಲಿ ತುಳಿದ್ಬಿಟ್ಟಪ್ಪ. ಅರಿಶಿನ ಉಪ್ಪಿಂದ ಆದಮೇಲೆ ಇನ್ನೊಂದು ಸಲ ನೀರಲ್ಲಿ ತುಳಿದು ಮತ್ತು ಸೋರು ಹಾಕ್ಕೋಬೇಕಪ್ಪ ನೀವು. ಓಕೆನಾ? ನೋಡಿ, ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಎಲ್ಲ, ಬರೀ ಶುಂಠಿ, ಹಸಿಮೆಣಸಿನ್ಕಾಯಿ. ಬೆಳ್ಳುಳ್ಳಿ ಬೇಡಪ್ಪ ಇದಕ್ಕೆ. ಅದು ಯಾವಾಗಲೂ ಹೇಳಿ ರೂಢಿ ಅಲ್ಲಪ್ಪ, ನನಗೆ ಹೇಳಿದೆ ಅಷ್ಟೇ. ನೋಡಿಪ್ಪ, ಸ್ವಲ್ಪ ಬಟಾಣಿ. ಇದು ಚೆನ್ನಾಗಿರುತ್ತೆ ಬಟಾಣಿ. ಇದರಲ್ಲೂ ನೋಡಿ, ನಿಮಗೆ ಗ್ರೀನೇ ಇದೆ ಎಲ್ಲ. ನೋಡಿ, ಕೊತ್ತಂಬರಿ, ಕರಿಬೇವು. ಓಕೆನಪ್ಪ, ಇದು ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಇದು. ಕೊತ್ತಂಬರಿ, ಕರಿಬೇವು. ಓಕೆನಾ? ಈಗ ನೋಡಿಪ್ಪ, ಇದು ಬಂದು ಮೈದಾ ಒಂದು 4 ಸ್ಪೂನ್ ಹಾಕ್ಕೋತಾ ಇದ್ದೀನಪ್ಪ. ಓಕೆನಾ? ಇದು ಬಂದು ಕಾರ್ನ್ ಫ್ಲೋರಪ್ಪ. ಬೇಕಲ್ಲ ನಿಮಗೆ. ಇದನ್ನು 2 ಚಮಚ ಹಾಕ್ಕೊತಾ ಇದ್ದೀನಿ. ಓಕೆನಾ? ಮತ್ತೆ ಬಂದು ಉಪ್ಪಪ್ಪ. ಇದಕ್ಕೇನು ಅರಿಶಿನ ಎಲ್ಲ ಬೇಡಪ್ಪ. ಇದೇ ಕಲರ್ ಸಾಕಿದ್ದಕ್ಕೆ ಈ ಥರ ಮಿಕ್ಸ್ ಮಾಡಿಡಿ. ಏಕೆಂದರೆ ನೀರೆಲ್ಲ ಇರುತ್ತಲ್ಲಪ್ಪ ಅದರಲ್ಲಿ. ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಕ್ಯಾಬೇಜಲ್ಲಿ ಯಾವುದಕ್ಕೂ ನಾನು ನೀರು ಹಾಕಿಲ್ಲ. ಇನ್ನು ಸೋರು ಹಾಕಿದ್ದೀನಿ. ಈ ಥರ ಮಾಡಿಬಿಟ್ಟು ಒಂದು 2 ನಿಮಿಷ ಇಡಿ, ನೋಡೋಣ. ಕ್ಯಾಬೇಜ್ ವಡ ಗೊತ್ತಾಯ್ತಾ? ಕ್ಯಾಬೇಜ್ ವಡೆ ಒಂದು 2 ನಿಮಿಷ ಮುಂಚೆ ನೋಡಪ್ಪ. ನಾನು ಆ ಥರ ತೋರಿಸಿದ್ದೀನಲ್ವ, ಇದೇ ನೀರು ಸಾಕಾಗ್ಬಿಡುತ್ತೆ ಒಂದೊಂದು ಸಲ, ಇಲ್ಲಾಂದರೆ ಎಣ್ಣೆ ಎಳೆದ್ಬಿಡುತ್ತೆ. ಓಕೆನಾ? ಒಂದು 2 ನಿಮಿಷ. ನೋಡಿಪ್ಪ, ಬಾಣಲೆ ಇಟ್ಟಿದ್ದೀನಿ, ಎಣ್ಣೆ ಹಾಕಿದ್ದೀನಿ. ಇದು ಸ್ವಲ್ಪ ಹೊತ್ತು ಇಟ್ಟಿದ್ದೀನಪ್ಪ. ಇದು ನೋಡಿ, ಈ ಥರ ಸ್ವಲ್ಪ ನೀರು ಬೇಕನ್ಸುತ್ತೆಪ್ಪ. ಹುಡಿ ಇದೆ, ಸ್ವಲ್ಪ ನೀರು ನೋಡಿ. ಈ ಥರ ಅದು ನೀರು ಚೆನ್ನಾಗಿ ಸೋರಿಸ್ತಾರಲ್ವಾ, ಆ ಥರ ಸ್ವಲ್ಪನೇ ಚುಮಗಿಸ್ಕೊಳ್ಳಿಪ್ಪ. ನೀರು ತುಂಬ ಒಂದೇ ಸಲ ಹಾಕ್ಕೋಬೇಡಿ. ನೋಡಿ, ಸ್ವಲ್ಪ ಈ ಥರ ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಬಿಟ್ಟು ಅದು ತುಂಬ ತೆಳುಗಾದರೂ ಚೆನ್ನಾಗಿರಲ್ಲ ಇದು. ಓಕೆನಾ? ನೋಡಿಪ್ಪ, ಈ ಥರ ನೋಡಿ, ಈ ಥರ ಇರಲಿ ಸಾಕು. ನೀವು ಇದಕ್ಕೆಲ್ಲ ನಿಪ್ಪಟ್ಟಿಗೆಲ್ಲ ಮಾಡ್ಕೊತಿರಲ್ಲಪ್ಪ, ಆ ಥರ ಅಷ್ಟು ಗಟ್ಟಿ ಸಾಕು. ನಿಪ್ಪಟ್ಟಿಗೆ ಇನ್ನೂ ಗಟ್ಟಿ ಇರುತ್ತೆ. ಈ ತರಕಾರಿ ಇದೆಯಲ್ಲ, ಅದಕ್ಕೆ ಸ್ವಲ್ಪ ಆ ಥರ ಅನಿಸುತ್ತೆ. ಸಾಕು. ಈ ಥರ ನೋಡಿ, ಇಲ್ಲಿ ಉಂಡೆ ಮಾಡ್ತೀನಿ, ತೋರಿಸ್ತೀನಿ. ಈ ಥರ ಸಾಕು. ಓಕೆನಪ್ಪ, ನೋಡಿ
ಥರ ಸುಟ್ಕೊಂಡ್ರೆ ಆಯ್ತು. ಓಕೆನಾ? ನೋಡಿಪ್ಪ, ಈ ಥರ ನೀವು ಒಂದೇ ಸೈಜ್ ನೋಡಿ, ಈ ಥರ ಬಂದರೆ ಒಂದೇ ಸೈಜ್ ಬರುತ್ತೆ ನೋಡಿ. ಒಂದೇ ನಿಮಗೆ ದೊಡ್ಡ ಬೇಕಂದರೆ ದೊಡ್ಡದೇ ಮಾಡಿ, ಇಲ್ಲಾಂದರೆ ಒಂದೇ ಸೈಜ್ ಬೇಕಂದರೆ ಈ ಥರ ಮಾಡ್ಕೊಳ್ಳಿ ನೋಡಿ. ಓಕೆನಪ್ಪ? ಜಾಸ್ತಿ ಆದರೆ ನೋಡಿ ತಗೊಂಡ್ಬಿಡ್ಬೋದು. ಓಕೆನಾ? ಇದು ಈಸಿ ಆಗುತ್ತೆ ನಿಮಗೆ. ಒಂದೊಂದೇ ಉಂಡೆ ತೊಗೊಂಬಿಟ್ಟು ಈ ಥರ ಆದರೂ ತಟ್ಟಿ, ಇಲ್ಲಾಂದರೆ ಕೈ ಮೇಲೆ ಹಿಂಗೆ ತಟ್ಬೋದು, ನಿಮ್ಗೆ ಈಸಿ ಆಗುತ್ತೆ. ಈ ಥರ ಆದರೆ ಈ ಥರ ತಟ್ಟಿಪ್ಪ. ಓಕೆನಪ್ಪ? ನೋಡಿ, ಈ ಥರ ಸ್ನ್ಯಾಕ್ಸಿಗಂತೂ ಬೇಗ ಆಗುತ್ತಪ್ಪ ಇದು. ಓಕೆನಾ? ನೋಡಿಪ್ಪ, ಈ ಥರ ಉಂಡೆ ಮಾಡಿ ಇಟ್ಕೊಂಡ್ಬಿಟ್ರೆ ನಿಮಗೆ ಈಸಿಯಪ್ಪ. ನೋಡಿ, ಅಷ್ಟೇ ಚಿಕ್ಕ ಚಿಕ್ಕ ಉಂಡೆ ಮಾಡಿ ಇಟ್ಕೊಳ್ಳಿ. ಮತ್ತು ಬಂದು ಇದನ್ನು ಚೂರು ಇದ್ರ ಮೇಲೆ ಈ ಥರ ತಟ್ಟಿ ನೋಡಿ, ಎಣ್ಣೆ ಕಾದಿದೆ, ಅದಕ್ಕೆ ಹಾಕ್ಬಿಟ್ಟೆ ಒಂದೆರಡು. ಇದು ಈವ್ನಿಂಗ್ ಸ್ನ್ಯಾಕ್ಸಿಗಂತೂ ತುಂಬ ಚೆನ್ನಾಗಿರುತ್ತಪ್ಪ. ಕ್ಯಾಬೇಜು ಬಟಾಣಿ ಇರುತ್ತಲ್ಲ, ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸಿಂಪಲಾಗೂ ಆಗುತ್ತಲ್ವಪ್ಪ, ಎಷ್ಟು ಬೇಗನೂ ಆಗುತ್ತೆ, ಸಿಂಪಲಾಗೂ ಆಗುತ್ತೆ. ಓಕೆನಾ? ನೋಡಿಪ್ಪ, ಇಷ್ಟು ಸಾಕು. ಆಗಿದೆ ಅಲ್ವಾ? ವೆದರು ಹಂಗೆ ಇದೆ. ಏನಾದರೂ ಸ್ನ್ಯಾಕ್ಸ್ ಬೇಕನ್ಸುತ್ತೆ ಸಂಜೆ ಆದರೆ ಅಲ್ವಪ್ಪ. ಏನಾದರೂ ಈ ಥರದ್ದು ಸಿಂಪಲ್ ಅಂದರೆ ಸಿಂಪಲ್ಲು, ಮತ್ತು ವೆಜಿಟೇಬಲ್ಸು ಸೇರುತ್ತಲ್ವಪ್ಪ. ಮತ್ತು ಬರೀ ಈರುಳ್ಳಿ ಮತ್ತು ಪಕೋಡ ಮತ್ತು ಅದೇ ಕಡ್ಲೆಟ್ ಅಂದ್ರೂ ಸ್ವಲ್ಪ ಬೇಜಾರಾಗುತ್ತೆ. ಅಯ್ಯೋ ಎಷ್ಟಪ್ಪ ಬಜ್ಜಿ ತಿನ್ನೋದು ಅಂತ ಅಲ್ಲಪ್ಪ. ನೋಡಿ, ಇದು ಕಲರ್ ಕೂಡ ನೋಡಿ, ಕಲರ್ ಎಷ್ಟು ಚೆನ್ನಾಗಿದೆ. ಇದಕ್ಕೆಲ್ಲ ಹಳದಿ ಎಲ್ಲ ಹಾಕಿಲ್ಲಪ್ಪ, ನ್ಯಾಚುರಲ್ ಇರಲಿ ಅಂತ ಹಳದಿ ಎಲ್ಲ ಹಾಕಿಲ್ಲ. ಇದ್ರ ಕಲರೇ ಒಂಥರ ಚೆಂದ ಅಲ್ವಾ, ಹಾಕಿಲ್ಲಪ್ಪ. ನೋಡಿ, ಕಲರೇ ಚೆಂದಪ್ಪ ಇದು. ಓಕೆನಾ? ಸ್ವಲ್ಪ ಎಣ್ಣೆ ಸೋರ್ಕೊಳ್ಳಿ ಇದರಲ್ಲಿ. ನಿಮಗೆ ಈ ಥರ ಹಾಕ್ಕೊಂಡ್ರೆಪ್ಪ, ಸ್ವಲ್ಪ ತಟ್ಕೊಂಡ್ರೆ ಈಸಿ ಆಗುತ್ತೆ. ನಾವಾದರೆ ಕೈನಲ್ಲಿ ತಟ್ಟೆ ಹಾಕ್ಬಿಡ್ತೀವಿ, ಆದರೆ ನಿಮಗೆ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾನು ಈ ಥರ ಮಾಡ್ಕೊಳ್ಳಿ ನೀವು ಅನ್ನೋದು. ಆಮೇಲೆ ಎಣ್ಣೆ ಕಾಯ್ತಾ ಇರುತ್ತೆ, ಮತ್ತು ಬೇಗ ಹಾಕ್ಲಿಕ್ಕಾಗಲ್ಲ, ಆ ಥರ ಆಗಿಬಿಡುತ್ತೆ. ನೋಡಿ, ಈ ಥರ ಹಾಕ್ಬಿಡ್ತೀವಿ ನಾವು. ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಕೈಗೆ. ಸಾಕು ನೋಡಿ, ಬಾಣಲೆ ತುಂಬ ಆಗಿದೆ ಅಲ್ವಾ, ಅದಕ್ಕೆ ಸಾಕಪ್ಪ ಅಂದಿದ್ದು. ಸಾಕು ಅಂದಿದ್ದು. ನೋಡ್ತಾ, ತಿರುಗಿಸ್ಲಿಕ್ಕಾಗಲ್ಲ, ಜಾಸ್ತಿನೂ ಆಗಿಬಿಟ್ರು. ಅದು ಎಣ್ಣೆ ಬಾಣಲೆ ತುಂಬ ಇದ್ದರೆ ಇನ್ನೊಂದೆರಡು ಹಾಕ್ಬೋದು. ಸಾಕು ನೋಡಿಪ್ಪ, ಈ ಥರ ಆಗುತ್ತೆ ನೋಡಿ. ಇದು ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿಪ್ಪ. ಓಕೆನಾ? ನೋಡಿ, ಓಕೆನಾ? ಇದೇನು ಕ್ರಿಸ್ಪಿಯಾಗಿರುತ್ತಪ್ಪ, ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಬಿಸಿ ಅಂತೂ ಗಾರ್ಡನಿಗೆ ಕೊಟ್ಬಿಟ್ರೆ ಬಿಸಿ ಟೀ ಜೊತೆಗೆ ಸಖತ್ತಾಗಿರುತ್ತಪ್ಪ ಅಲ್ಲಪ್ಪ. ಇದು ಸ್ವಲ್ಪ ಕ್ರಿಸ್ಪಿ ಆಗಲಿಪ್ಪ, ಯಾಕೆಂದರೆ ಹಸಿ ತೆಗಿಬೇಡಿ. ಏಕೆಂದರೆ ಮೈದಾ ಕಾಣಿಸೋದಲ್ವಾ, ಮೈದಾದೇನು ಜಾಸ್ತಿ ಮಾಡಲ್ಲ ನಾನು. ಇದು ಮೈದಾನೇ ಹಾಕಬೇಕು ಇದಕ್ಕೆ. ಕಡಲೆಬೇಳೆ ಜೊತೆನೂ ಸ್ವಲ್ಪ ಕಡಲೆಬೇಳೆ ಮತ್ತು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಇದು ಕ್ಯಾಬೇಜ್ ಆ ಥರನೂ ಹಾಕ್ಬಿಟ್ಟು ಮಾಡ್ಬೋದು. ಅಂದರೆ ಇದೊಂಥರ ಟೇಸ್ಟ್ ಬೇರೆಯೇ ಬರುತ್ತೆ. ಇದು ಬರೀ ಕ್ಯಾಬೇಜ್ ಕೂಡ ನಾನು ಫುಲ್ ಹಾಕಿಲ್ಲಪ್ಪ. ನಾನು ಇನ್ನೂ ಕಾಲು ಭಾಗ ಇದೆ ನೋಡಿ, ಅದಕ್ಕೆ ಇಷ್ಟು ಒಡೆ ಆಗಿದೆ ನೋಡಿ. ಇದು ಇನ್ನೊಂದು ಸರಿ ಹಾಕ್ಬಿಡ್ತೀನಪ್ಪ ನೋಡಿ, ಕ್ರಿಸ್ಪಿಯಾಗಿ ಈ ಥರ ತೆಗೀರಿ. ಓಕೆನಾ? ಕಲರೇ ಬೇರೆ ಇದು, ಎಷ್ಟು ಚೆಂದ ನೋಡಿ. ಕ್ಯಾಬೇಜ್ದು ಗರಿ ಆಗಿದೆ ಒಳ್ಳೆ. ಇದರಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಫಿಲ್ಟ್ರ್ ಆಗಿ ನೋಡಿಪ್ಪ, ಇಷ್ಟು ಕ್ಯಾಬೇಜ್ ಇನ್ನೂ ಇದೆ ನೋಡಿ. ಅಷ್ಟೇ ಹಾಕಿರೋದು, ಎಷ್ಟು ಒಡೆ ಆಗುತ್ತೆ
ಇನ್ನೊಂದು ಸ್ವಲ್ಪ ಹಾಕ್ಬಿಡ್ತೀನಪ್ಪ. ಇನ್ನೊಂದು 2 ಇದೆ ನೋಡಿ. ಈ ಥರನೇ ತಟ್ಕೊಳ್ಳಿ ನೀವು, ಈಸಿ ಆಗಿಬಿಡುತ್ತೆ ನಿಮಗೆ. ಪ್ರಾಕ್ಟೀಸ್ ಇದ್ದರೆ ನೀವು ಮಸಾಲೆ ವಡೆ ಮಾಡ್ತಿರಲ್ಲಪ್ಪ ಕಡಲೆಬೇಳೆದು, ಆ ಥರ ತಟ್ಟಕ್ಕೆ ಹಾಕ್ತಿರಲ್ಲ ಬಾಣಲಿಗೆ, ಅದು ಪ್ರಾಕ್ಟೀಸ್ ಇದ್ದರೆ ಹಾಗೆ ಮಾಡಿ. ಯಾಕೆಂದರೆ ಸ್ವಲ್ಪ ಮೈದಾ ಅಲ್ಲ, ಕೈನಲ್ಲಿ ಸ್ವಲ್ಪ ಒಂಚೂರು ಎಣ್ಣೆ ಇದು ಮಾಡಿಕೊಂಡು ಒಂದೇ 1 ಸ್ಪೂನ್ ಎಣ್ಣೆ ಇದು ಮಾಡ್ಕೊಳ್ಳಿ. ಓಕೆನಾ? ನೋಡಿಪ್ಪ, ಸರ್ವಿಂಗ್ ಪ್ಲೇಟ್ ಹಾಕ್ತಾಯಿದ್ದೀನಿ. ಓಕೆನಾ? ಹೇಗಿದೆ ಕ್ಯಾಬೇಜ್ ವಡೆ? ಇದಕ್ಕೆ ಕೆಚಪ್ಪೇ ಬೇಕಪ್ಪ, ಒಂಚೂರು ಕೆಚಪ್ ಆಗಲಿ ಸಾಸ್ ಆಗಲಿ ತೊಗೊಳ್ಳಿ, ಇದಕ್ಕೆ ಬೇಕೇ ಬೇಕು. ಅದರ ಇದು ಚೆಂದ ಟೇಸ್ಟು. ಓಕೆನಾ? ಇನ್ನೇನು ಬೇಡ ಬೇರೆದು, ಇದಕ್ಕೆ ಇದು ಚೆನ್ನಾಗಿರುತ್ತೆ. ಓಕೆನಪ್ಪ? ಸಿ ಯು.